ಉಜಿರೆಯ ಜನಾರ್ದನ ದೇವಸ್ಥಾನದ ಮುಂಭಾಗದಲ್ಲಿ ರಾಮೋತ್ಸವ ನಡೆಯಲಿಕ್ಕಿದೆ. ಆ ರಾಮೋತ್ಸವಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಶರಣ್ ಪಂಪೇಲ್ ಅವರು ಬರಲಿಕ್ಕಿದ್ದಾರೆ. ಹಾಗೆ ಅದರಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ನಮ್ಮ ನೆಚ್ಚಿನ ಇಡೀ ಜಾಗೋ ಭಾರತ್ ಅನ್ನುವಂಥ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶಕ್ಕೆ ಪರಿಚಯ ಮಾಡಿದಂಥ ಸೂರಿಬೆಳೆಯವರು ಕೂಡ ಬರಲಿಕ್ಕಿದ್ದಾರೆ. ಹಾಗೆ ಅಂತೇಳಿ ಹಲವಾರು ನಾಯಕರು ಈ ಸಮಾರಂಭಕ್ಕೆ ಸೇರಲಿಕ್ಕಿದ್ದಾರೆ. ಇತ್ತೀಚೆಗೆ ನಮ್ಮ ರಾಮೋತ್ಸವದ ಬಗ್ಗೆ ತಿಮ್ಮರೋಡಿಯವರು ರಾಮೋತ್ಸವ ಇವ್ರದ್ದು ಏನು ವಿಶ್ವ ಹಿಂದೂ ಪರಿಷತ್ತಿನ ರಾಮೋತ್ಸವ ಇಲ್ಲಿ ನಡೀತದೆ, ಅದು ರಾಮೋತ್ಸವ ನಡೆಯುವುದಾ, ರಾಮೋತ್ಸವಕ್ಕೆ ಸಮಯ ಇಲ್ವಾ, ಮತ್ತು ರಾಮೋತ್ಸವದ ಬಗ್ಗೆ ಅವಹೇಳನವಾಗಿ ಅವರು ಮಾತನಾಡಿದ್ದಾರೆ. ಸ್ವಾಮಿ, ನಿಮ್ಮಲ್ಲಿ ನಾನು ಕೇಳ್ತೇನೆ, ಎಲ್ಲ ಯಾವುದೇ ಕೃಷ್ಣಾಷ್ಟಮಿ ಆಗಿರಲಿ, ಗಣೇಶೋತ್ಸವ ಆಗಿರಲಿ, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಆಗುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತದೆ. ಅದೇ ಒಂದೇ ದಿವಸ ನಡೆಯುವುದಿಲ್ಲ. ಮೊನ್ನೆ ನೀವು ವಿಶ್ವ ಹಿಂದೂ ಪರಿಷತ್ತಿನ ಗಣ್ಯರಾದಂಥ ಅವರು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟವರು, ಅವರಿಂದ ಎಷ್ಟೋ ಮಕ್ಕಳು ಉನ್ನತ ಸ್ಥಾನಮಾನಕ್ಕೆ ಹೋಗಿದಂಥ ಶಾರದಾ ವಿದ್ಯಾಲಯದ ಅಲ್ಲಿಯ MB ಪುರಾಣಿಕ್ ಅವರಿಗೆ ನೀವು ಒಂದು ಅವಹೇಳನವಾದಂಥ ಮಾತನ್ನು ಹೇಳಿದಿರ. ಸ್ವಾಮಿ, ವಿಶ್ವ ಹಿಂದೂ ಪರಿಷತ್ತು ನಿಮ್ಮಿಂದ ಕಲೀಲಿಕ್ಕಿಲ್ಲ ಅವ್ರಿಗೆ. ಅವರು ಮಾಡಿದಂಥ ವಿಶ್ವ ಹಿಂದೂ ಪರಿಷತ್ತಿನ ಗೋರಕ್ಷಾ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋವುಗಳನ್ನು ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಅವರು ಉನ್ನತ ಸ್ಥಾನಮಾನವನ್ನು ತಂದವರವರು. ಅವರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಸಾವಿರಾರು ಜನರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಲ್ಲಿ ತನ್ನ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಈಗ ರಾಜ್ಯದ ಜವಾಬ್ದಾರಿಯಲ್ಲಿದ್ದಾರೆ. ಸ್ವಲ್ಪ ಆರೋಗ್ಯದಲ್ಲಿ ಅಡೆತಡೆ ಇರುವುದರಿಂದ ನಾನು ಫುಲ್ಲು ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಿಲ್ಲ, ಆದ್ದರಿಂದ ನನ್ನಷ್ಟಿಗೆ ನಾನು ಇರ್ತೇನೆ, ಆದರೆ ಜವಾಬ್ದಾರಿಯಿಂದ ಏನು ಆಗಬೇಕು ಆ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಮಾಡ್ತೇನೆ ಅಂತ ಹೇಳುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಕ್ತಗೊಳಿಸಲಿಲ್ಲ, ಮುಕ್ತಗೊಳಿಸುವುದೂ ಇಲ್ಲ ಅಂತೇಳಿ ರಾಜ್ಯದಲ್ಲಿ ಹೇಳಿದ್ದಾರೆ. ಬಂಧುಗಳೇ, ಶರಣ್ ಪಂಪೇಲ್ ಅವರು ಇನ್ನೊಬ್ಬರು, ಅವರು ಕೂಡ ನಮಗೆ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಹೋರಾಟಗಳನ್ನು ಮಾಡಿಕೊಂಡು ಬಂದವರು ಬಜರಂಗ ದಳದಲ್ಲಿ. ಈಗ ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯದ ಕಾರ್ಯದರ್ಶಿಯಾಗಿದ್ದಾರೆ. ಅವರ ಬಗ್ಗೆ ನೀವು ಬೇಡದನ್ನು ಹೇಳಿದರು. ನೋಡಿ ತಿಮ್ಮರೋಡಿ ಅವರೇ, ಅವರು ಮಾಡಿದಂಥ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಎಷ್ಟು ಹಿಂದೂಗಳನ್ನು ರಕ್ಷಣೆ ಮಾಡಿದ್ದಾರೆ, ಎಷ್ಟು ಹಿಂದೂಗಳನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ. ಸಾರ್ವಜನಿಕವಾಗಿ ಸಂಘಟನೆಯಲ್ಲಿರುವಂಥ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸ್ವಾಮಿ, ನಿಮ್ಮಿಂದ ಅವರು ಸಂಘಟನೆ ಕಲಿಬೇಕು ಅಂತೇನಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಅವರು ಹಾಕಿಸಿಕೊಂಡಂಥ ಕೇಸು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ಜೀವಮಾನದ ಇಲ್ಲಿವರೆಗೆ ನೀವು ಹಾಕಿಸಿಕೊಳ್ಳಲಿಕ್ಕಿಲ್ಲ. ನೀವು ಮಾಡಿದಂಥ ವಿಚಾರಗಳೇನಂತ ಹೇಳಿದರೆ, ಅವರು ಎಷ್ಟು ಜನರಿಗೆ ರಕ್ಷಣೆ ಮಾಡಿದಾರ ಅಷ್ಟೇ ಜನರನ್ನು ನೀವು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಹಿಂದೂಗಳಿಗೆ ಅನ್ಯಾಯವನ್ನು ಮಾಡಿ
ನೀವು ಬದುಕಿದವರು. ಅದರಿಂದ ನಿಮಗೆ ಗೊತ್ತಿದೆ, ಬೆಳಿಗ್ಗೆ ಮಾತಾಡಿದನ್ನು ಮಧ್ಯಾಹ್ನ ಮಾತಾಡಲಿಕ್ಕೆ ಬರುವುದಿಲ್ಲ, ಮಧ್ಯಾಹ್ನ ಮಾತಾಡಿದನ್ನು ಸಾಯಂಕಾಲ ಮಾತಾಡಲಿಕ್ಕೆ ನಿಮಗೆ ಬರುವುದಿಲ್ಲ. ಇಂಥವ್ರ ಹತ್ರ ನಾವು ಏನು ಮಾತಾಡೋದು ಹೇಳಿ? ನಾವು ಸತ್ಯವನ್ನೇ ಮಾತಾಡೋದು. ಸತ್ಯವನ್ನು ಬಿಟ್ಟು ಮಾತಾಡಲಿಕ್ಕೆ ನಮ್ಮ ಬಾಯಲ್ಲಿ ಬರುವುದಿಲ್ಲ. ನೀವು ಇಷ್ಟರ ತನಕ ಮಾತಾಡಿದಂಥ ವಿಚಾರಗಳು ನೋಡಿದರೆ ಅದನ್ನು ಒಂದೊಂದೇ ಕ್ಲೂಗಳು ಸಿಗ್ತದೆ. ಅದರಿಂದ ಎಚ್ಚರಿಕೆಯಲ್ಲಿ ಇರಬೇಕು ತಿಮ್ಮರೋಡಿ ಅವರೇ, ಎಚ್ಚರಿಕೆಯಿಂದ ಮಾತಾಡಿ. ನಿಮಗೆ ಗೊತ್ತಿರ್ಬೋದು, ನಾನು ಇನ್ನು ಮುಂದಕ್ಕೆ ಯಾವ ಸಂಘಟನೆಯಲ್ಲಿ ಇಲ್ಲ ಅಂತೇಳಿ ಕೇಸರಿಯನ್ನು ಬಿಸಾಡಿದಂಥ ಜನ ನೀವು. ಇವತ್ತಿನಿಂದ ನನ್ನ ಶಲ್ಯ ಮತ್ತು ಇದು ಎಲ್ಲ ವೈಟ್ ಆ್ಯಂಡ್ ವೈಟ್ ಅಂತ ಹೇಳಿದವರು ನೀವು. ಸರಿ, ವ್ಯಭಿಚಾರದ ಸಂಕೇತ ಅಂತ ಹೇಳಿದಂಥ ನೀವು. ಬೇಡ, ನಮಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾಡಿದಂಥ ಕೆಲಸ ಇಡೀ ರಾಜ್ಯದಲ್ಲಿ ತನ್ನ ಕಾಲಿಗೆ ಚಕ್ರವನ್ನು ಕಟ್ಟಿ ಹೋದಾಗೆ ತನ್ನ ಬೆಂಬಲಿಗರನ್ನು ಎಲ್ಲ ಕಡೆ, ಇಡೀ ದೇಶದ ರಾಮಾಯಣ ಹೇಗೆ, ಮಹಾಭಾರತ ಹೇಗೆ, ಎಲ್ಲ ವಿಚಾರವನ್ನು ಎಲ್ರಿಗೂ ತನ್ನ ಮಕ್ಕಳಿಗೆ ತಿಳಿಸುವ ಹಾಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಿರುಗಿದಂಥವರು. ಅವರ ಬಗ್ಗೆ ನೀವು ಮಾತಾಡೋದು ಹಗುರವಾಗಿ ಮಾತಾಡುವಂಥ ವಿಚಾರ ಇಲ್ಲ. ಆದರೆ ನೀವು ಹೇಳಿದ ಮಾತಿಗೆ ಅವರು ಬರುವುದಲ್ಲ. ಅವರು ನಾಡಿದ್ದು ರಾಮೋತ್ಸವದ ಕಾರ್ಯಕ್ರಮಕ್ಕೆ ಬರುವುದು. ಮೈಸೆಟ್ಟಿ ಅವರೇ, ನಿಮಗೆ ಒಂದು ವಿಚಾರ ಹೇಳಲಿಕ್ಕೆ ಹೇಳ್ತೇನೆ. ಪುನೀತ್ ಕೆರೆಯಲ್ಲಿ ಅವರು ಎಂತೆಂಥ ಯಾವುದು ಲಾರಿಯಲ್ಲಿ ಇರ್ಬೋದು, ಪಿಕಪ್ ಅಲ್ಲಿ ಮಾಂಸ, ಟ್ರೈನಲ್ಲಿ ಬರುವಂಥ ನಾಯಿ ಮಾಂಸದಿಂದ ಹಿಡಿದು ದನಗಳನ್ನು ಎಷ್ಟು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದ ದನಗಳನ್ನು ರಕ್ಷಣೆ ಮಾಡಿದ್ದು ನೀವು ಇಷ್ಟರವರೆಗೆ ಮಾಡಲಿಕ್ಕಿಲ್ಲ. ಅಷ್ಟು ದನಗಳನ್ನು ರಕ್ಷಣೆ ಮಾಡಿದ್ದೀರಿ. ನಮಗೆ ಗೊತ್ತಿಲ್ವಾ ನೀವು ಏನು ಕೆಲಸ ಮಾಡಿದಿರಿ ಅಂತ? ನಮಗೆ ಗೊತ್ತಿಲ್ವಾ? ನೀವು ಪುನೀತ್ ಕೆರೆಯಲ್ಲಿಗೆ ವಾರ್ನಿಂಗ್ ಮಾಡುವುದೇನು? ನಾನು ಹೇಳಿಲ್ವ ನಿಮ್ಮಲ್ಲಿ? ಬೆಳಿಗ್ಗೆ ಮಾತಾಡಿದ್ರು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಮಾತಾಡಿದ್ರು ರಾತ್ರಿ ಇಲ್ಲ. ನೀವು ಬೆಳಿಗ್ಗೆ ಭಾರಿ ಗೌರವದಿಂದ ಪುನೀತ್ ಕೆರೆಯಲ್ಲಿ ಮಾತಾಡ್ತೀರಿ. ಅವರು ಏನೋ ಒಂದು ಶಬ್ದ ನಿಮ್ಮಲ್ಲಿ ಬೇಡದ್ದು ಮಾತಾಡಲಿಲ್ಲ. ಆದರೆ ಮಧ್ಯಾಹ್ನ ಆಗುವಾಗ ಪುನಃ ಬೇರೆ ಮಾತಾಡ್ತೀರಿ. ನಾಡಿದಿನ ಕಾರ್ಯಕ್ರಮಕ್ಕೆ ನೀವು ಏನೆಲ್ಲ ಹೇಳಿದ್ದೀರಿ, ರಾಮೋತ್ಸವದ ಕಾರ್ಯಕ್ರಮಕ್ಕೆ ಇಡೀ ದೇಶದಲ್ಲಿ ರಾಮನ ಆದರ್ಶದಲ್ಲಿ ನಾವು ಇರೋದು ಎಲ್ಲರೂ. ರಾಮನ ಆದರ್ಶ ಅದು ಹೇಗೆ ಅಂತ ಹೇಳಲಿಕ್ಕಿಲ್ಲ. ನಾಡಿದು ರಾವಣನ ವಧೆ ಆಗಲಿಕ್ಕಿದೆ.